ಹೈ ಗೈಸ್, ವಿಡಿಯೋ ನೋಡೋಕ್ಕಿಂತ ಮುಂಚೆ ಇದನ್ನು ಹೇಳ್ಬಿಡಮು. ಗೋವಾ ಬಂದರೆ ಹೇಳ್ರಿ ಅಂತ ಭಾಳ ಜನ ಹೇಳಕತ್ತೀರಿ. ಗೋವಾ ಬಂದಂತೂ 2 ದಿನ ಆಗೈತಿ. ಮೀಟ್ ಆಗ್ಬೇಕಂತ ನಾವು ಅಂದ್ಕೊಂಡಿವಿ, ನೀವು ಅಂದ್ಕೊಂಡಿರಿ. ಜಾಸ್ತಿ ಜನ ಯಾವ ಪ್ಲೇಸ್ ಕಮೆಂಟ್ ಮಾಡಾಕತ್ತಿದೆ ಅಂದರೆ ಬಿರ್ಲಾ ಟೆಂಪಲ್ ಬರ್ರಿ ಅಂತ ಕಮೆಂಟ್ ಮಾಡಾಕತ್ತಿದ್ವಿ. ಅದಕ್ಕೆ ಇವತ್ತು ಅಂದರೆ ಈ ವ್ಲಾಗ್ 3 ಗಂಟೆಗೆ ಅಪ್ಲೋಡ್ ಆಗುತ್ತೆ. ಇವತ್ತೇ 6 ತಾರೀಕು ಶುಕ್ರವಾರ 5 ಗಂಟೆಗೆ ಕರೆಕ್ಟಾಗಿ ನಾವು ಬಿರ್ಲಾ ಟೆಂಪಲ್ಗೆ ಬರಾಕತ್ತೀವಿ. ನೀವು ಯಾರ ಇಲ್ಲೇ ಹತ್ತಿರದೊಳಗಿದ್ರೆ ಬರ್ರಿ, ಸುಮ್ಮನೆ ನೋಡ್ಬೇಕಂತ ಅಷ್ಟು ರಿಸ್ಕ್ ತೊಗೊಂಡು ಭಾಳ ದೂರ ಇದ್ರೆ ಬರಕ್ಕೆ ಹೋಗ್ಬೇಡ್ರಿ. ಮತ್ತು ಸುಮ್ಮನೆ ನಿಮ್ಗೆ ತೊಂದರೆ ತೊಗೊಳಕ್ಕೆ ಹೋಗ್ಬೇಡ್ರಿ. ಮತ್ತು ಟೈಮ್ ಬರುತ್ತೆ, ನಾವು ಅಲ್ಲಿಗೆ ಬರ್ತೀವಿ. ಕಾಲಕ್ಕೆ ಕೂಡಿ ಬಂದಾಗ ನಿಮ್ಮ ಮನೆಗೆ ಬರ್ತೀವಿ. ಹತ್ರ ಮತ್ತು ಮುಂದೆ ಮೀಟ್ ಆಗೋಮಂತ. ಯಾರ್ಯಾರು ಬರ್ತೀರಿ ಬರ್ರಿ, ಎಲ್ಲರೂ ಮೀಟ್ ಆಗೋಮಂತ. ಇವತ್ತು 5 ಗಂಟೆಗೆ ಬಿರ್ಲಾ ಟೆಂಪಲ್ ಒಳಗೆ. ಹೌದಾ ದೀಪು? ಆಯ್ತು, ಥ್ಯಾಂಕ್ ಯು ದೀಪು. ಒಬ್ಬಕ್ಕೆ ನಮಗೆ ಬಿಟ್ಟು ಎಳ್ನೀರು ಕುಡಿಯಾಕತ್ತಾಳ. ಕುಡಿ ಇರಲಿ. ಪೀಸ್ ಐತೆ ನೋಡ್ರಿ. ಗೋವಾ ಬಿಯರ್ ಫಸ್ಟ್ ಟೈಮ್ ಲೈಫ್ ಒಳಗೆ ಗೋವಾ ಬಿಯರ್ ಟೇಸ್ಟ್. ಅಷ್ಟೇ ಸೇಮ್ ಇಲ್ಲಿ ಇವರಿಬ್ರು. ಇವ್ರು ಮೈಂಡ್ ಬಿ ಸೇಮ್ ಥಿಂಕಿಂಗ್ ಸೆಟ್. ನಿಮ್ಮವ್ರು ಹಿಂಗಾಗಿರ್ತಾರೆ ನಿಮ್ಮವ್ರು. ಪ್ರೇಮ ಮಕ್ಕೊಂದಾನ ಬಿದ್ದಿದ್ದೇವೋ ಅಲ್ಲೇ ಚಪ್ಪಟ್ ಹಾಕಿನ. ಹಾಯ್ ಹಲೋ ಎಲ್ರಿಗೂ, ವೆಲ್ಕಮ್ ಬ್ಯಾಕ್ ಟು ಕ್ರೇಜಿ ಕಪಲ್ಸ್ ಯೂಟ್ಯೂಬ್ ಚಾನೆಲ್. ಅಡ್ವಾನ್ಸ್ ಪ್ರಾಕ್ಟೀಸ್ ಮಾಡ್ಸಿನಕ್ಕೆ ಗೇಮಾಗ ಕಲ್ತಾಳ. ಅಡ್ವಾನ್ಸ್ ಹೇಳಂತಂದಿಲ್ಲ, ಎಲ್ಲ ಕ್ರೆಡಿಟ್ ನಾನೇ ತೊಗೋತೀನಿ. ಅಂದ್ರೆ ನಾ ಮಾಡಿರ್ತೀನಿ, ಅದು ನೀವು ಕೊಡಲಿಲ್ಲ ಅಂದ್ರೆ ನನ್ನ ಸಬ್ಸ್ಕ್ರೈಬರ್ ಕೊಡ್ತಾರೆ ಕ್ರೆಡಿಟ್. ಇವತ್ತು ಎಲ್ಲಿಗೆ ಹೊಂಟೀವಿ ಅಂದ್ರೆ ಇಲ್ಲೇ ಸ್ವಲ್ಪ ಲೇಟ್ ಆಗೈತಿ ಇವತ್ತು. ಯಾಕಂದ್ರೆ ನಿನ್ನೆ ಟಯರ್ಡಾಗಿ ಬಂದಿದ್ದಕ್ಕೆ ಲೇಟಾಗಿ ಮಕ್ಕೊಂಡು ಲೇಟಾಗಿದ್ದೀನಿ. ಅದಕ್ಕೆ ಹೋಗೋದು ಲೇಟ್ ಆಗೈತಿ. ಅದಕ್ಕೆ ಸನೇದ್ರೊಳಗೆ 1-2-3 ಪ್ಲೇಸ್ ಕವರ್ ಮಾಡ್ಬೇಕಂತ ಹೊಂಟೀವಿ ಇವತ್ತು. ನಾವು ನೋಡ್ತೀವಿ, ನಿಮಗೂ ತೋರಿಸ್ತೀವಿ. ನಮ್ಮ ಗೈಡ್ ಅವ್ರು ಅದಾರ ನಮ್ಮ ಜೊತೆ. ನಮ್ಮ ಗೈಡ್ ಅದಾರ, ನಮ್ಮ ಮಿಸಸ್ ಅದಾರ. ಯಾಕ ಹೊಟ್ಟೆ ಸೈತೆ ಏನಿಗೆ? ಆಕಿಗೆ 3 ಹೊತ್ತು ಬರೀ ತಿನ್ಸೋದ್ರೊಳಗೆ ಬೆನ್ನ ಹತ್ತಿರ್ತಾಳೆ ಆಕಿ. ಅಲ್ಲಂತೂ ಏನೂ ತಿನ್ನಲಿಲ್ಲ, ಇಲ್ಲಿ ನಮಗೆ 4 ಹೊತ್ತು ತಿನ್ನಿಸಾಕತ್ತಾಳ. ಅದಕ್ಕೆ ನಾವು ಒಂದು ಸ್ವಲ್ಪ ರಿವೆಂಜ್ ತೊಗೊಳಕತ್ತೀವಿ. ಊಟ ಮಾಡಲಿಲ್ಲ ಅಂದ್ರೆ ಹೆಂಗಾಗುತ್ತೆ ಅಂತ. ಅರೌಂಡ್ ಏನೇನು ಬೇಕು ಎಲ್ಲ ತೊಗೊಂಡಾರ ಇವರಿಬ್ಬರು ಔಟ್ಫಿಟ್. ಗಾಡಿಗಳು ಆ ಕಡೆ ಐತಿ ಮನೆ ಐತಿ ಒಳಗೆ. ಕಾರು ಈ ಕಡೆ ನಿಂದಿರ್ಸೀನಿ. ಇಲ್ಲೆಲ್ಲ ಪಾರ್ಕಿಂಗೇ ಇದೆ. ಪಾರ್ಕಿಂಗೇ ನಿಂದಿರ್ಸ್ತಾರೆ ಎಲ್ಲರೂ ಇಲ್ಲಿ. ಅದಕ್ಕೆ ಒಬ್ಬಕ್ಕೆ ನಮಗೆ ಬಿಟ್ಟು ಎಳ್ನೀರು ಕುಡಿಯಾಕತ್ತಾಳ. ಕುಡಿ ಇರಲಿ. कुछ लाने गए उसके कौन सा मलाई वाला दोनों में मलाई ಅಂದ್ರೆ ಇದು ಎಳ್ನೀರು ಗಂಜಿ. ಮತ್ತು ನೀವೇನು ತಿಳ್ಕೊಬೇಡ್ರಿ, ರಸಮಲೈ ಅಂತ. ನಾವು ಸಬ್ಸ್ಕ್ರೈಬರ್ ಅಣ್ಣ ಮೀಟ್ ಆಗಿದ್ರು. ಸಡನ್ನಾಗಿ ಪಾಪ ಅವ್ರೇನು ತರಕ್ಕೆ ಹೋದ್ರೆ ಏನು ತರ್ತಾರೆ, ಬೇಡ ಅಂದ್ರೆ ಕೇಳಿಲ್ಲ. ಯಾರೋ ಫಸ್ಟ್ ಟೈಮ್ ಮೀಟ್ ಆಗ್ಯಾರಲ್ಲ, ಅದಕ್ಕೆ. ಗೋವಾ ಒಳಗೆ ಎಳ್ನೀರ ಫೇಮಸ್. ಬೀಚ್ ಒಳಗೆ ಕೊಡ್ತಿರ್ತಾರೆ ಎಳ್ನೀರು. ಕನ್ಫ್ಯೂಸ್ ಆಗಬೇಡ್ರಿ, ಬರ್ರಿ. ಅಲ್ಲೇ ನಿಂತು ಕನ್ಫ್ಯೂಸ್ ಆಗ್ಯಾರ. ಹೌದಾ ಅಲ್ಲ ಅನ್ನಕತ್ತಿದ್ರಿ ಏನಕ್ಕೆ? ನಾವು ಬಿಜಾಪುರಕ್ಕೆ ದೇವಾಳ ನಮ್ದು. ಪಿಜ್ಜಾ ಶೋಗಿಟ್ವ. ಏನಿರಲ್ಲ ಬಾಣ, ಓಡಾಡ ಸುಸ್ತಾಗಿರ್ತೀವ ಭಯ. ಅವ್ರಿಗೆ ಹಾಂ, ಎಷ್ಟು ಬಿಸಿಲು ಐತಂದ್ರೆ ಎಲ್ಲ ತೆಗೆದು ಕೊಡೋ ಅಣ್ಣ ಅನ್ನಾಗತ್ತೇನ? ಇಲ್ಲ, ಅದು ಅಣ್ಣ ಕೊಡು, ನೀ ತೆಗೆದು ಕೊಡು ಅಂದೆಲ್ಲ. ಅವ್ರಿಗೆ ಕನ್ನಡ ಬರೋದು. ಬಿರ್ಲಾ ಮಂದಿರ್ ನೋಡ್ರಿ, ಇದು ಬಿರ್ಲಾ ಮಂದಿರ್. ಅದೇ ಬಿರ್ಲಾ ಟೆಂಪಲ್. ಹೊಂಟಿಲ್ಲ ಅಷ್ಟೇ, ನಾವು ಬೀಚ್ಗೆ ಹೊಂಟಿವಿ. ಇಲ್ಲೇ ಪಾಸ್ ಆಯ್ತಲ್ಲ, ಅದಕ್ಕೆ ಮಸ್ತ್ ಐತೆ ನೋಡಗ. ಇಲ್ಲಿಂದ ಕಾಣವಲ್ತದ ಅಷ್ಟೊಂದು ಚಂದ ಐತಿ. ಯಾರಿಗೆ ಗೊತ್ತು. ಬೀಚ್ಗೆ ಹೋಗೋ ದಾರಿಗೆ ಒಂದಿಷ್ಟು ಏನೋ ಸಿಗ್ತಾವಂತ. ಒಂದು ಪ್ಲೇಸ್ ಸಿಗ್ತಾವ ಇಲ್ಲಿ. ಅಲ್ಲಿ ಬನ್ನಿ, ಹಂಗೈತೆ ನೋಡ್ರಿ ಪ್ಲೇಸ್.
ಇಷ್ಟೇ ಅಂತ ಬರೋಕ್ಕೆ ಸುಸ್ತಾಗುತ್ತೆ. ದಿನ ಅಡ್ಡಾಡ್ ಕೂತಿದ್ರೆ ಏನು ಅನ್ಸಲ್ಲ, ಯಾವಾಗಾರ ನೋಡಿದ್ರೆ ಅಷ್ಟು ಸುಸ್ತಾಗುತ್ತೆ. ಚಂದ ಐತಿ ಗೊತ್ತರೆ ಅಲ್ಲಿ ತಣ್ಣ ಗಾಳಿ, ಗಿಡದ ನೆರಳು, ಕೆಟ್ಟ ಮಾವಿನಕಾಯಿ ಗಿಡ ಅದ, ಒಂದು ಮಾವಿನಕಾಯಿ ಆಗಿಲ್ಲ ಇದ್ರೊಳಗೆ. ಅಲ್ಲಿನೂ ಎಷ್ಟಕ್ಕೊಂದು ಗಿಡ ಅದಾವ ತಣ್ಣಗೆ. ನೋಡ್ರಿ ನಿದ್ದೆ ಬಂದೈತಾನ ಅವನಿಗೆ. ಇನ್ನು ಆ ಕಡೆ ಅಲ್ಲಿ ಹೋಗ್ಬೇಕು, ಅಲ್ಲಿ ದಂಡಿಗೆ. ಸುಮ್ಮನೆ ತಂಪಿಗೆ ಬಂದು ನಿಂತೀವಿ ನಾವು. ಯಾರು ಸುಸ್ತಾಂತಾನು? ದೊಡ್ಡ ದೊಡ್ಡ ಬಿಲ್ಡಿಂಗ್ ಅಪಾರ್ಟ್ಮೆಂಟ್ ನಡ್ಕೋತ ಬಂದೈತಿ ಕೂಸು ಪಾಪ. ಪ್ರೇಮನ ಔಟ್ಫಿಟ್ ನೋಡ್ರಿ. ಚಸ್ಮಾ ಹಾಕು. ಚಸ್ಮಾ ಹಾಕ್ಲೆ? ಫೋಟೋ ಹೊಡ್ಕೊಂಡು ಬರ್ರಿ. ಪ್ರೇಮ ಔಟ್ಫಿಟ್ ಇದು. ಸ್ವಲ್ಪ ಔಟ್ಫಿಟ್ ಇದು ಹೇಮಂತ್. ಇಲ್ಲ ನೋಡಿ ಯಾರು ಚಸ್ಮಾ ಹಿಂಗೆ ನೋಡ್ಕೊಂಡು ಹುಡುಗ ನಡ್ಕೊಂಡು ತಿರ್ಗಾಡ್ಬೇಕೆಲ್ಲ. ನಮ್ಮದೇ ಅಲ್ಲ ಇದು. 3 ಕಿಂಗ್ಸ್ ಅಂತ ಈ ಪ್ಲೇಸಿನ ಹೆಸರು. ಮನೆಯಿಂದ ಹತ್ತಿರ ಇತ್ತಲ್ಲ, ಹೀಗೆ ಹೋಗೋದಾರ. ಆ ರೋಡಿಗೆ ಹೋಗ್ಬೇಕು ನೋಡ್ರಿ ದೀಪ. ಅಲ್ಲಿ ಒಂದು ರೋಡ್ ಕಾಣುತ್ತೆ ನೋಡ್ರಿ, ಆ ರೋಡಿಗೆ ಹೋಗ್ಬೇಕು. ಎರಡೂ ಕಡೆ ಹೊಲ ಥರ ಎಷ್ಟು ಗ್ರೀನ್ ಐತಿ. ಆ ರೋಡಿಗೆ ಹೋದ್ರೆ ಎಷ್ಟು ಮಸ್ತ್ ಅನಿಸುತ್ತೆ. ಹಾಂ, ಹಂಗೆ ಮುಂದೆ ಎಲ್ಲಿಗೆ ಹೋಗುತ್ತದ ಹಂಗೆ ನೋಡ್ರಿ. ಆ ರೋಡ್ ಕಾಣುತ್ತೆ ನೋಡ್ರಿ. ಈಗ ಐತಲ್ಲ ಫಾಗ್. ತಳಗ ದಾರಿ ಐತೆ ಹಂಗೆ ಎಲ್ಲೆಲ್ಲೆಲ್ಲೆಲ್ಲಿ ಹೋಗಾಕ. ಎಲ್ಲಿದು ಜಂಗಲ್ ಅಲ್ಲ, ಮುಂದೆ ಏನು ಕಾಣುತ್ತೆ ಜಂಗಲ್ ಮುಂದೆ ನೋಡ್ರಿ. ಕಾಣ್ಬೇಕು ಏಪ್ಪ. ಹಾಂ, ಬೀಚ್ ಅಲ್ಲ ಅಲ್ಲೇ, ನೀರು ಸಮುದ್ರ ಅದು. ಲೇಕಿನ್ ಬೀಚ್ ನೈ ಉದರ್, ಬೀಚ್ ಇಲ್ಲ ಅಲ್ಲಿ, ಬೀಚ್ ಇಲ್ಲ ಅಲ್ಲಿ. ಹೌದಾ? ಇದು ಹಿಂಗಾಶಿ ದಾರಿ ಇರ್ಬೇಕು ಅನ್ಸುತ್ತೀವಿ, ಗಾಡಿಗಳು ಹೊಂಟವಲ್ಲ. ವೆಲ್ಸಾಮ್ ಬೀಚ್. ಅಲ್ಲೊಂದು ಇದು ಕಾಣುತ್ತೆ ನೋಡ್ರಿ, ಬೋಟ್. ಹಾಂ, ಬೋಟ್ ಯಾವ್ದಾರ ಬೋಟ್ ಕಾಣಕತ್ತೈತೆ. ಅಲ್ಲೊಂದು ಮತ್ತು ಸ್ವಲ್ಪ ಏನಾರ ಕಾಣ್ಬೇಕಿಲ್ಲ ಮನುಷ್ಯರ ಆ ಥರ ಏನಾರು. ಬೋಟ್ ಗೀಟ್ ಇನ್ನೂ ಜಾಸ್ತಿ ಕಾಣ್ತಿರ್ಬೇಕು. ಹೆಂಗೆ ದೀಪ? ಹೆಂಗೆ ಏನಾಗೈತೆ ದೀಪ ಅದು? ಹ್ಞೂ ದೀಪ. ಹೌದಾ ದೀಪ? ಆಯ್ತು ದೀಪ, ಥ್ಯಾಂಕ್ ಯು ದೀಪ. ಇವರು ಇಂಗ್ಲೀಷ್ ಮಾತಾಡ್ತೀನಿ ಅಂತ ಹೇಳ್ಯಾರ. ಇಂಗ್ಲೀಷ್ ಮಾತಾಡಕತ್ತಿಲ್ಲ. ಇಂಗ್ಲೀಷ್ ಮಾತಾಡ್ರಿ. ನೀ ಮಾತಾಡ. ನನಗೇನು ಮಾತಾಡೋದು ಸ್ವಲ್ಪ ನಗು ಬರುತ್ತೆ, ಬೇಸರ ಆಗೈತಿ. ದೀಪಾನ ಇಂಗ್ಲೀಷ್ ಕೇಳಿದ್ರಿ ತಲೆ ತಿರ್ಗತ್ತೆ ನಾವು. ಇಲ್ಲಿ ನಿಂತು ನೋಡ್ಬೇಕು, ಬಟ್ ನೆರಳಿರ್ಬೇಕು, ತಣ್ಣ ಗಾಳಿ ಬರ್ತಿರ್ಬೇಕು. ತಣ್ಣ ಗಾಳಿ ಐತಿ, ಆದ್ರೆ ನೆರಳಿಲ್ಲ. ಬಳತ್ತಿಲ್ಲ ಇಲ್ಲಿ ಒಂದು ಸ್ವಲ್ಪ ಹೊತ್ತು ಸುಮ್ಮ ಸೆಂಟ್ರ್ ಒಂದು ಪ್ಲೇಸ್ ಕವರ್ ಮಾಡೋಕಂತ ಬಂದಿದ್ವಿ, ನೋಡ್ದಂಗೆ ಆಗುತ್ತಂತ. ಈ ಥರ ಗುಡ್ಡದಾಗ ಐತಿ ಗೋವಾ. ಒಂದು ಸ್ವಲ್ಪ ನನಗೆ ಬರುವಾಗ ನೋಡಿ ಅನ್ನಿಸ್ತು, ಘಾಟ್ ಗೀಟ್ ನೋಡಿ. ನೆಕ್ಸ್ಟ್ ಎಲ್ಲಿಗೆ? ಹಾಂ, ದೀಪಾಗ ಬೀಚಿಂದ ಹುಚ್ಚಿಡ್ಬಿಟ್ಟೈತಿ. ಹೋಗಿ ನೋಡಿ ಬೀಚ್. ಎಲ್ಲಿಗೆ? ಬೀಚ್. ಯಾವ ಬೀಚ್? ವೆರೈಟಿ ಬೀಚ್ ನೋಡ್ಬೇಕಾಗೈತೆ ಆಕಿಗೆ. ನಾ ಒಂದು ಬಾಗಾ ಬೀಚ್ ಹೇಳಿನಿ, ಆ ಬಾಗಾ ಬೀಚ್ ಹೆಂಗೈತಿ ನೋಡ್ಬೇಕಾಗೈತೆ ಆಕಿಗೆ. ಚಾಕ್ಲೇಟ್ ಕಿಟ್ಕ್ಯಾಟ ಏನು ತುಳ್ದಾಳ ಅದನ್ನ? ತುಳ್ದಿಲ್ಲ, ಇದು ತುಳ್ದಿನ್ ಬಿಡು, ಮುರ್ದಿಲ್ಲ. ಬಿಸಿಲಿಗೆ ಹಂಗ ಆಗೈತೆ ಅದು. ಹೌದು, ಮೆಲ್ಟ್ ಆಗೈತೆ. ಒಂದು ಚಾಕ್ಲೇಟ್ ಅದು ತಿನ್ರಿ. ಚಾಕ್ಲೇಟ್ ಟ್ರೈನ್ ಹೊಂಟೈತಿ, ಅದಕ್ಕೆ ವೇಟ್ ಮಾಡಕತ್ತೀವಿ. ನೆಕ್ಸ್ಟ್ ಬೀಚ್, ಓನ್ಲಿ ಬೀಚ್. ಗೋವಾ ಅಂದರೆ ಬೀಚ್. ದೀಪಾಗ ಗೋವಾ ಅಂದ್ರೆ ಬೀಚ್. ಹಾಂ, ಹಾಡು. ಬೀಚ್ಗೆ ಬೇರೆ ಕುಡಿ ಹೋಗತ್ ಮಾಡಿ ಏನೀಗ ಬೀಚ್ ಒಳಗೆ. ನೋಡ್ರಿ ಟ್ರೈನ್, ಪ್ಯಾಸೆಂಜರ್ ಟ್ರೈನ್ ಅಲ್ಲಿದು. ಮಾಲ್ ಟ್ರೈನ್, ಮಾಲ್ವಾಯಿ ಟ್ರೈನ್. ಇಂಜನ್ ಎಷ್ಟು ದೊಡ್ಡದಿತ್ತು ಇದು. ಯಾವ್ದು? ಉತ್ತೋಡ ಬೀಚ್. ಇದು ಉತ್ತೋಡ ಬೀಚ್ ಈಗ ನೋಡೋ ಏನೇನು ಮಾಡ್ತೀವಿ. ಇಲ್ಲಿ ಜಾಸ್ತಿ ಜನ ಇಲ್ಲ,
ಈ ಟೈಮಿಗೆ ಅಂದ್ರೆ ಇಲ್ಲಿಲ್ಲ ಏನೋ ಸಿಗ್ತಾವೆ ಕೂಲ್ ಡ್ರಿಂಕ್ಸ್ ಒಳಗೆ ಹೂವು ಇಟ್ಟಾರ ಏನೋ ಶೂಟಿಂಗು ಮ್ಯಾರೇಜ್ ಮದುವೆ ಐತೆ ನೋಡ್ರಿ ಎಷ್ಟು ನೀಟಾಗಿ ಮಾಡಾಕತ್ತಾರ ಸಿಂಪಲ್ ಒಳಗೆ ಹೇಮಾನ್ ಮದುವೆ ಇದೇ ಬೀಚ್ ಒಳಗೆ ಇರುತ್ತೆ ನೋಡಿ ಹೇಮಾಗ ನೋಡಿ ಸ್ಮೈಲ್ ಮಾಡಿದ್ರು ಅವರು ಕರೆನೇ ಏಯ್ ಸಚ್ಚೆ ಎಲ್ಲ ಸುಳ್ಳು ಹೇಳ್ತೀನಿ ನಾನು ಬರೀ ಚಂತನ ಪ್ರಾಮಿಸ್ ಸ್ಮೈಲ್ ಮಾಡಿದ ಇದು ಒಂದು ಸ್ವಲ್ಪ ಹಚ್ಚೆ ಚಲೋ ಐತೆ ನೋಡಿ ಇದು ನೋಡ್ರಿ ಹಿಂಗೆ ಸ್ಕೈ ವಾಕ್ ಥರ ನೋಡಿ ಅಂಗಡಿಗಳದಾವು ಗಿಡ ನೀವು ನೋಡಿ ಇದು ಚೇಂಜ್ ಐತಲ್ಲ ಹಾಂ ಬೆಳೆದೈತಿ ಮಸ್ತ್ ಐತಿ ಇಲ್ಲಿ ಆದ್ರೆ ಜನ ಇಲ್ಲ ಬರ್ರಿ ಹಂಗೆ ಮಾಡ್ತಾರೆ ಬಾಡಿ ಲಿಮಿಟ್ ಐತಿ ನೋಡಿ ಅಲ್ಲಿ ಚೇರ್ ತೊಗೊಳಮ್ ದೀಪ ಚೇರ್ ತೊಗೊಂಡು ಅಲ್ಲಿ ಹೋಗಿ ಮುಕ್ಕೊಂಬಿಡು ನಮಗಲ್ಲ ಹಂಗೆ ಮುಕ್ಕೊಳ್ಳೋದು ಅವ್ರಿಗೆ ಫಾರಿನರ್ಸ್ಗಳಿಗೆ ಅಷ್ಟೇ ಚಂದ ಅದು ನಮಗೆ ಇಲ್ಲಿ ಹರ್ಯಾಂಗ ಬಿಸಿಲು ಇರುತ್ತೆ ಇದೇ ಬಿಸಿಲು ಸಾಕಾಗಿರುತ್ತೆ ಅವ್ರಿಗೆ ಅಲ್ಲಿ ಬಿಸಿಲು ಇಲ್ಲ ಅಂತ ಇಲ್ಲಿ ಮುಕ್ಕೊಳ್ಳೋಣ ಇಲ್ಲಿ ಬಂದು ಕುಂತೀವಿ ಈಗ ಎದಕ್ಕೆ ಕುಂತೀವಿ ಅಂದ್ರೆ ಆರೋಗಿ ಊಟ ಮಾಡ್ಸಕತ್ತಾರ ಅದಕ್ಕೆ ಆರೋ ಒಂದು ಊಟ ಆಗಿಂದ ಹೋಗ್ತೀವಿ ಆ ಕಡೆ ಪ್ಯಾರಾಶೂಟ್ ಐತಿ ಬೋಟಿಂಗ್ ಐತಿ ಜಸ್ಕಿ ಐತಿ ಏನೇನು ಅದಾವು ಫಾರಿನರ್ಸ್ ಅದಾರ ಏನಂತ ಅದು ಕೊಡ್ತೀವಿ ಏನು ಯಾವ ಹುಡುಗಿಯರ್ ಜೋಡ ಎಲ್ಲಿದಾರ ಅವ್ರು ಹೋಗಿ ನನಗೇನು ಬಂದೈತೆ ಅಂತ ಅವ್ರಿಗೆ ಹೋಗಿ ಮಾತಾಡ್ಸೋದು ಸ್ಟೈಲಿಶ್ ಆಗಿ ಬಿಯರ್ ಗ್ಲಾಸ್ ಒಳಗೆ ನೀರು ಕುಡಿಯತ್ತ ಬಾಣ ನಮ್ಮ ಕಡೆ ಇವನ್ ತೊಗೊಂಡು ಬಂದೆ ಅಂದ್ರೆ ಅವ್ರಿಗೆ ಹಾಯ್ ಅಂತ ಬರ್ತಾರ ಮಾತಾಡಿಸ್ತೀನಿ ನಾಯಿ ಮುಕ್ಕೊಂಡೈತಿ ಕರ್ರೆಗೂ ಭಾರಿ ಐತಿ ಇದು ಬೀಚ್ ಇಷ್ಟ ಆಯ್ತು ನೋಡಿ ನನಗೆ ಅವಿ ಇನ್ನ ನೈಟ್ ಆಗ್ಬೇಕಲ್ಲ ಇನ್ನ ಮಸ್ತ್ ಇವೆಲ್ಲ ಲೈಟಿಂಗ್ ಇಷ್ಟ ಆಯ್ತು ಇನ್ನು ದೊಡ್ಡ ದೊಡ್ಡ ಬೀಚ್ ಹಂಗಿರ್ಬೋದು ಇಷ್ಟೆಲ್ಲ ಲೈಟಿಂಗ್ ಹಾಕ್ಯಾರ ಕುಂದ್ರಾಕ್ ಮಸ್ತ್ ಐತಿ ಹೋಟೆಲ್ಗಳು ಅದಾವು ಆಕ್ಟಿವಿಟೀಸ್ ಅದಾವು ಈಗ ಇಲ್ಲೆಲ್ಲ ಮುಗಿಸ್ಕೊಂಡೆ ಊಟ ಮಾಡಿಸಿದ್ದೆ ಅವ್ರಿಗೆ ಈಗ ಆ ಕಡೆ ಹೊಂಟಿವಿ ಆ ಸೈಡ್ ಹೋಗಿ ಏನೋ ಆಡ್ತೇನೆ ಪ್ರೇಮು ಜಸ್ಕಿ ಏನೇನು ಆಡ್ತಾನಂತ ಭಾಳ ದೊಡ್ಡ ಏನ ನಿಮ್ಮ ಫ್ರೆಂಡ್ಸ್ ಅವರು ನಮ್ಮ ಫ್ರೆಂಡ್ಸ್ ಅವರು ಹಾಂ ಓಕೆ ಅಂತ ನೋಡ್ರಿ ನಿಮ್ಮ ಅಪ್ಪಗೆ ಹಂಗೆ ತಲೆ ಕೊಡೋ ಅಂತ ಅಕ್ಕಂತ ಅಲ್ಲಿ ಹೋಗಿ ಎಷ್ಟು ದೊಡ್ಡದು ಎಷ್ಟು ಚಂದ ಅನ್ಸದೈತಿ ಬೀಚ್ ನೋಡಿ ರೈಟಾ ಈ ಮಣ್ಣ ಬೇರೆ ಐತಿ ಮಣ್ಣ ಬಿಳಿ ಐತಿ ಮಣ್ಣು ಎಷ್ಟು ಚಂದ ಒಳಗೆ ಸಿಕ್ಕೊಳತ್ತವ ಕಾಲಲ್ಲ ಬಡ ನಡ್ಯಕ್ಕೆ ಆಗಕತ್ತಿಲ್ಲ ಒಂದು ಇದು ಅಂತಿದ್ದಲ್ಲ ಇದ್ರಾಗಂತೂ ಹೋಗಕ್ಕೆ ಆಗಂಗಿಲ್ಲ ಅನ್ಸುತ್ತೆ ಅಲ್ಲೇ ಇದಾಗ್ತಿತ್ತು ಇದ್ರಾಗ ದಪ್ಪಂದು ಹೋಗ್ಬೇಕಂದ್ರೆ ನಾಳೆ ಆಗ್ತಿತ್ತು ಹಾಂ ಇಲ್ಲೆಲ್ಲ ಬಿಸಿಲು ತಗೊಳೋದು ನೋಡ್ರಿ ಹಂಗೆ ನಕ್ಕೋ ನೋಡ್ರಿ ಬೀಚ್ ಹೆಂಗೈತಿ ಫೋನ್ಯಾಗ ಅಷ್ಟೊಂದು ಏನೋ ಕಾಣಲ್ಲ ಅನ್ಸುತ್ತೆ ಅಷ್ಟು ಸೌಂಡ್ ಕೇಳ್ರಿ ಅದು ಬೀಚಿಂದ ಅಲ್ಲಿ ಮ್ಯಾಗ ನಿಂತು ನೋಡಿದ್ವಿ ಇದೇ ಬೀಚ್ ನೋಡ್ರಿ ಅದು ಎಷ್ಟು ದೊಡ್ಡದೈತೆ ಅಂದ್ರೆ ಇದನ್ನೇ ಇಲ್ಲ ಅದಕ್ಕೆ ಎಂಡೇ ಇಲ್ಲ ನೋಡ್ರಿ ಅಲ್ಲಿ ರೌಂಡ್ ಹಂಗೈತಿ ಭಾಳ ದೊಡ್ಡದೈತಿ ಇಲ್ಲಿ ಒಂದು 4-5 ಸಲ ಬಂದಾಳ ಅಂತ ಈಗ ಎಷ್ಟು ದೊಡ್ಡದೈತಿ ಇದು ಅಂತ ಸಂಜೆಗೆ ಚಂದ ಕಾಣುತ್ತದೆ ರಾತ್ರಿ ಅವಳಿಗೆ ಎಷ್ಟು ಚಂದ ಐತೆ ನೋಡ್ರಿ ಬೀಚ್ ಡ್ರೆಸ್ ಹಾಕೊಂಡು ಎಷ್ಟು ಪೀಸ್ ಐತೆ ನೋಡ್ರಿ ಅರೌಂಡ್ ಸ್ಟೋರ ತರಕ್ಕೆ ಹೊಂಟಾನ ನಿದ್ದಿಗೆ ಬಂದ ನಾವು ಮನಗೇಶಿ ಸ್ವಲ್ಪ ಹೊತ್ತು ಕುಂದಿರ್ತೀವಿ ಬಿಸಿಲು ಸ್ವಲ್ಪ ಹೋಗುತ್ತಾನ ಆಮೇಲೆ ನೆರಳು ಬಂದಿಂದ ಆ ಕಡೆ ಹೋಗ್ತೀವಿ ಬಿಸಿಲು ಭಾಳ ಐತೆ ಅಂತ ಇಲ್ಲೇ ಬಂದು ಕೂತೀವಿ ವಾಪಸ್ ಹಾಂ ಒಂಥರ ಶಿಕೆ ಅನ್ಸಾತೈತಿ ಮಾರೆಲ್ಲ ಅದಕ್ಕೆ ಆಮೇಲೆ ಸ್ವಲ್ಪ ಬಿಸಿಲು ಇಳಿದಿಂದ ವಾಪಸ್ ಅಲ್ಲಿ ಹೋದ್ರೆ ಆಯ್ತಂತ ಈ ಕಡೆ ಬಂದು ವಾಪಸ್ ಕುಂತೀವಿ ಬಂತು ಅರೌಂಡ್ ಸ್ಟ್ರೋಲರು ಹೋಗಿ ಮಕ್ಕೋತಿ ಆಮಾಗನೇ ಇಲ್ಲಿ ಆರಾಮ್ ಮೀಟಿಂಗ್ ಮಣ್ಣ ತೊಗೊಂಡು ಬಾಯಿ ಎಷ್ಟು
ಇಷ್ಟೊತ್ತು ಬರಲಿಲ್ಲ ಕರೆದ್ರ ಒಂದು ತೋರಿಸಿ ಬಾಯಿಲನ ನೋಡಿ ಇವ ನೋಡ್ರಿ ಹೆಂಗೆ ಕಣ್ಣು ಮಿಟ್ಟ ಕಲರ್ ನೋಡ್ತಾನೆ ನೀವು. ಯಾರು ಬಂತು ನೋಡ್ರಿ ಪ್ರೇಮನ ಆರ್ಡ್ರ್. ಗೋವಾಗೆ ಬಂದ್ಮ್ಯಾಗ ಮಜ್ಜಾ ಮಾಡುದೇ ಅಂತ ನಾವ. ಏನಿದು? ಬಡ್ವೈಸರ್ ಇವ್ರಂತೂ ಎಂಜಾಯ್ ಮಾಡೋದಿಲ್ಲ, ನಾವೇನು ಎಂಜಾಯ್ ಮಾಡಬೇಕು. ಆಮ್ಲೆಟ್ ಬರೀ ಡಬಲ್ ರೇಟ್. ಎಂತ ಮಾರಾಯರೇ ನೀವು, ಎಂತ ಎದ್ದು ಮುಚ್ಚಿ ಯಾಕೆ ಮಾಡೋಕೆ ಎಲ್ಲ ಮಾಡಾಕತ್ತಿ, ಎಲ್ಲ ತೋರಿಸ್ಬೇಕಲ್ಲ. ಅದೇ ಏನು ಬಿಯರ್ ಅದು ಹುಡುಗಿಯರು ಕುಡಿತಾರೆ. ನೋಡ್ಲಿ ನಿಮ್ಮ ಪಪ್ಪ ಏನು ಮಾಡತ್ತಾನೆ ಇಲ್ಲಿ. ಕಂಪನಿ ಕೊಡ್ತಿ ಆಮೇಲೆ ಟೇಸ್ಟ್ ನೋಡಮ್ಮ. 120 ಆಮ್ಲೆಟ್ ನೋಡಮ್ಮ ಹೆಂಗೈತಿ. ಅದೇ ಮನ್ಯಾನ ಆಮ್ಲೆಟ್. ತೋರು ಅದೇ ಉಳ್ಳಾಗಡ್ಡಿ ಟಮಾಟಿ ಕೊತ್ತಂಬರಿ ಹಾಕ್ಯಾರ. ಮತ್ತೇನು ಸುಮ್ಮ ಏನಂತ ಏನೇನು ಬೇಕು ನಿಮ್ಗೆ ಆರ್ಡ್ರ್ ಮಾಡ್ರಿ, ನಾನು ನೋಡ್ಕೊಂಡು ಕುಂದ್ರಬೇಡ್ರಿ, ಊಟ ಮಾಡ್ರಿ. ಅದು ದುಪಾರ್ಕ ಖಾನ ನೈ ಕೈನ ತುಂಬ ಹೌದು ನಾರ್ಮಲ್ ಮನ್ಯಾಗ ಹೆಂಗೆ ಮಾಡ್ತೀವಿ ಹಂಗೆ. ಸಾಸ್ ಕೊಟ್ರೆ ನಾನು ಹಾಕು. ಗೋವಾ ಬಿಯರ್ ಫಸ್ಟ್ ಟೈಮ್ ಲೈಫ್ ಒಳಗೆ ಫಸ್ಟ್ ಟೈಮ್ ಗೋವಾ ಬಿಯರ್ ಟೇಸ್ಟ್. ಅಷ್ಟು ಇದಿಲ್ಲ, ಹಾರ್ಡ್ ಸ್ಮೂತ್ ಐತೆ. ಇವನ್ ನಮ್ಮ ಮಕ್ಕ ನೋಡ್ಕೋತ ನಾವು ಇಬ್ರು ಕೂತೀವಿ ಇಲ್ಲಿ. ಅವ್ನ ಮಕ್ಕ ನೋಡ್ಕೋತ ಏನು ತರ್ಕೊಂಡು ತಿನ್ರಿ ಅಂತ ಅಂದಿಲ್ಲ. ಇಲ್ಲಿ ಏನು ತರ್ಸೋ ಅಮ್ಮ, ಏನು ಬೇಕು ನೋಡು. ಹಾಂ ತಗೊಂಡು ಹೋಗ್ಯಾರ ಮೆನು. ಸ್ವಲ್ಪ ಸಂಪ್ ಐತಿ, ಕೂತಿ ಮಸ್ತ್ ನೆಮ್ಮದಿ ಐತಿ, ಆರಾಮಾಗಿ. ಹುಡುಗಿ ನಾಯಿ ಕೂಡ ಆಟ ಆಡಕತ್ತೈತೆ ಅಲ್ಲಿ. ನಾಯಿ ಅಂದ್ರೆ ಭಾಳ ಇಷ್ಟ ಅಂತ. ಹೌದಾ? ಈ ಹುಡುಗಿ ಏನು ಮಾಡಕತ್ತೈತಿ, ಮಕ್ಕಳದ್ ಬಿಟ್ಟು ನೋಡ್ರಿ ಅದು ಯಾರು. ಈಗ ಒಂದು 3 ಜನ ಫೋಟೋ ತಕೊಂಡ್ವಿ. ಫೋಟೋ ಶೂಟ್ ಮಾಡ್ತಾಳ ದೀಪಾ, ಫೋಟೋ ತಕ್ಕೋತಾಳ, ಆಮೇಲೆ ಅವ್ನು ಸ್ಟೋರಿ ಇಡ್ತಾಳ. ಅದನ್ನ ನೋಡಿದ್ರು ಓ ಯಾವ ಎಷ್ಟು ಎಂಜಾಯ್ ಮಾಡಕತ್ತಾರ ಇವ್ರು ಅನ್ಬೇಕು. ಇಲ್ಲಿ ನೋಡಿದ್ರೆ ಖಾಲಿ ಪಿಲಿ ಏನಿಲ್ಲ, ಬರೇ ಪೋಸ್. ಏನು ಮಾಡಕತ್ತೆ ಅಲ್ಲಿ ಹೋಗಿ ಕುಂತಿ ಅದ್ರೊಳಗೆ ಹೋಗಿ ಜಿಗಿ. ಹಾಂ ಇದು ಏನು ಇದನ್ನ ಏನ್ರ ಫೀಲ್ ಮಾಡಿ, ಇದನ್ನ ಅದು ಸಮುದ್ರ ಐತ್ ಮುಂದೆ. ಮಾರು ನೋಡ್ರಿ ನಮಗೆ ಎಷ್ಟು ಖುಷಿ ಕೊಟ್ಟಾನ ಅಂದ್ರೆ ಆರಾಮ್ ಕುಂದ್ರಾಕ್ ಕೊಟ್ಟಾನ. ಅಲ್ಲಿ ಆಟ ಆಡಕತ್ತಿ ಬಿಟ್ಟಾನ. ಇದಕ್ಕೆ ತೊಗೊಂಡಿದ್ದಕ್ಕೂ ನಮ್ಗೆ ಸಾರ್ಥಕ ಆಯಿತು. ನಿನಗೆ ತೊಗೊಂಡಿದ್ದಕ್ಕೂ ನಮ್ಗೆ ಸಾರ್ಥಕ ಆಯ್ತಲೆ ಮಗನೇ. ಅದೊಂದು ಬಾಟ್ಲಿ ಕೊಟ್ಟು ಬಿಟ್ಟಿವಿ, ಆ ಬಾಟ್ಲಿ ಜೊತೆ ಆಟ ಆಡಕತ್ತಾನ ಒಳಗೆ. ಊಟ ಮಾಡ್ಯಾನ, ಸ್ವಲ್ಪ ಅನ್ನ ತಿಂದಾನ, ಕುಂತಿ. ನಾವು ನೂಡಲ್ಸ್ ಆರ್ಡ್ರ್ ಮಾಡಿವಿ, ಚಿಕನ್ ನೂಡಲ್ಸ್. 1 ಪ್ಲೇಟ್ ಒಳಗೆ ಇಬ್ರು ತಿನ್ನಕತ್ತೀವಿ. ಮತ್ತೆ ಬೇಕಂದ್ರೆ ಹೌದು, ಮತ್ತೆ ಬೇಕಂದ್ರೆ ತರ್ಸೊಂಬಿಡು. ಈ ಅದೊಂದು ಜೀವನ ಅಂತ ಅನ್ಕೊಂಡು ಹೇಮನು ಹಂಗೆ. ಜಿಪುಣತನ ಉಳಿಸುತನ ಜಿಪುಣತನ. ಏನಾರ ಆರ್ಡರ್ ಮಾಡ್ಬೇಕಂದ್ರೆ ರೇಟ್ ನೋಡೋದು ನೋಡಕಷ್ಟೇ ಸೇಮ್ ಇಲ್ಲ ಇವರು. ಇದನ್ನು ಸೇಮ್ ಮತ್ತೆ ಹಾಕೋಬೇಕು, ಎಂಜಾಯ್ ಮಾಡ್ಬೇಕು ಅನ್ಸುತ್ತೀವಿ. ರೊಕ್ಕ ಖರ್ಚು ಹಾಕೋ. ಹೌದು. ನಂದು ಹೇಮಂದ್ ಬಂತು ನೋಡ್ರಿ ಚಿಕನ್ ನೂಡಲ್ಸ್. ಚಿಕನ್ ನೂಡಲ್ಸ್ 1/2 ತಿನ್ನಕತ್ತಿ. ತಿಂತೀಯ ಮಗನೇ? ಅಂಜಿದಿ ನಾಯಿ ನೋಡಿ ಅಂಜಿದ್. ನಾನು ತಿಂದೀನಿ ಇಷ್ಟು. ಹುಡುಗ ಯಾಕ ಏನ ಊರ ಹಾಳಾಗೈತನ. ಆರಾಮ್ ಒಬ್ಬನೇ ಆಡಕತ್ತಾನ. ಎಷ್ಟೊತ್ತಾಯ್ತು, 1 ಅವರ್ ಆಯ್ತು ಈಗ ನಾವು ಕುಂತು ಆರಾಮ್ ಮಾತಾಡ್ಕೋತ ಕೂತೀವಿ. ಪ್ಯಾರಾಶೂಟ್ ಅಲ್ಲಿ ಹೊಂಟೈತ್ ನೋಡ್ರಿ, ಎಷ್ಟು ಮ್ಯಾಗ ಹೊಂಟೈತ್ ನೋಡ್ರಿ. ಆಗ ನೋದಾ ಅಮ್ಮ, ನಾ
ನಾನಾ ಇವ ಒಬ್ಬ ಎಲ್ಲ 3 ಮಂದಿ ಒಂದೇ ಸಲ ಹೋಯ್ತಾರ ಅವರು ಹಾ ನೈ ಹಾ, ಒಬ್ಬೊಬ್ರೆ? ಒಬ್ಬರಾಗಿಂದ ಒಬ್ರು ಹಾ ಹಾ ಸಿಂಗಲ್ ಅದು 2 लोग को तो लेके जाने का, एक ले दो गया तो मतलब हार्ट एक अटैक अरे। मरा तो कोई ನಮ್ಮ ಮಾರಿ ನೋಡ್ರಿ ಹೆಂಗ್ ಮಾಡಾತ್ತಿ. ನಾವ್ ಅಲ್ಲಿ ನೀವ್ ಫಸ್ಟ್ ಹೋಗಿ ನನಗೆ ಹೇಳ್ರಿ ಹೆಂಗ್ First ಫೀಲ್ ಆಗುತ್ತ ನಾ ಹೋಗ್ಲೆ. ಅದೇ ನೀವ್ ಹೋಗಿ ಫಸ್ಟ್ ನಾವ್ ಹೋಗ್ತೀನಿ ಆಮೇಲೆ ಈಕಿ ಹೋಗ್ತಾಳ ಆಮೇಲೆ ನೀವು ಆಯ್ತು ನೀವ್ ಏನ್ ಹೇಳ್ತೀರಿ ಅದ್ರ ಮ್ಯಾಗ ना अंत चलो अंತೀನಿ ಅವನಿಗೆ ಇರುತ್ತೆ ಅಲ್ಲಿ ಹೌದು कपल्स है तो कपल्स जाओ तुम लोग दोनों लोग ಇಬ್ರು ಹೋಗಮಂತ ಇಲ್ಲ ನಾವು ಫಸ್ಟ್ ನೀ ಯಾಕೆ ಯಾಕೆ ಇಬ್ರು ಅವ್ರಾಗ ಕೂಡಿ ಬಿಟ್ಟಿವಿ ನಾವು ಆರು ನೀವು ಬರ್ತೆ ನಾ ಮತ್ತೆ ಆರು ಅಕ್ಕಿರ್ ಕಪ್ಪಲ್ ಆರು ಬಾರಿ ತಪ್ಪ ಪೇರ್ ನಾ ಮತ್ತ ಆರು ಹೋಗ್ತೀವಿ ಕಪಲ್ ಅಂತ ಅದ್ದಿ ಕರ್ಕೊಂಡ್ ಹೋಗ್ತೀಯ ಮಗನೇ ಹ್ಞೂ ಅಂತ ಮ್ಯಾಚ್ ಆಗತ್ತೆ ಇಬ್ಬರಿಗೂ ಪರ್ಫೆಕ್ಟ್ ಮ್ಯಾಚ್ ಮೇಡ್ ಫಾರ್ ಈಚ್ ಅದರ್ ಕಲರ್ ಸೇಮ್ ಎಲ್ಲ ಸೇಮ್ ಬಂದ್ರ ತಳಗ ಅವ್ರು ಮದುವೆ ಆಗಿಲ್ಲಲ್ಲ ಹಾ ನಿಮಗೆ ಮದುವೆ ಆಗಿಲ್ಲಲ್ಲ ಹಾ ಇನ್ನ ಸ್ವಲ್ಪ ವೇಟ್ ಮಾಡಿ ಒಂದು 17 ವರ್ಷ ಮಟ್ಟ ವೇಟ್ ಮಾಡು ಅವನಿಗ ಮಾಡ್ಬಿಡು ಅಲ್ಲಿ ತನ ಮುದುಕಿ ಆಗ್ತಾಳ ಸೊಸಿಯಾಗಿ ಬಂದ್ಬಿಡಾಗತ್ತಿ ನಮ್ಮ ಜೊತೆನೇ ಇರಾಗತ್ತೆ ಅಂದ್ರೆ ಈಗ ಬಂದ್ಬಿಡ್ನಿ ಎಲ್ಲಿ ಮುದುಕಿ ಹಾಕಳ ಮುದುಕಿ ಹಾಕಳ ಅನ್ನಕ್ಕೆ ಇನ್ನೊಂದು 15 ವರ್ಷ ಒಳಗೆ ಮುದುಕಿ ಹಾಕಳ ಅಂಟಿ ಆಗ್ತಾಳ 35 होएगा ಮದುವೆ ಆದ್ಮೇಲೆ ಅಂತೆ ಆಗುತ್ತ ಮದುವೆ ಆದ್ರೆ ಏನ ಚಲೋ ಮದುವೆ ಆಗ್ಲಿಲ್ಲ ಅಂದ್ರನೇ ಒಂಥರ ಅಂಟಿ ತರ ಕಾಣ್ತಾರ ಮದುವೆ ಆದಂಗೆ ಆಕಿ ಜಾಸ್ತಿ ಬಿಟ್ಟು ದಿನ ಮದುವೆ ಆದಂಗೆ ಇಲ್ಲ ಹೇಮನ್ ಮಗಳಿಗೆ ತಗೊಳಮ್ಮ ಮಗಳಾಯ್ತಂದ್ರ ನಮ್ಗೆ ಅದು ಈಗ ಇದು ಮಾಡ್ಬಿಟ್ಟಿವಿ ನಾವು ಆಮೇಲೆ ಜಗಳ ಡೀಲ್ ಮಾಡಿಬಿಟ್ಟು ಡೀಲ್ ಮಾಡ್ಬಿಟ್ಟಿವಿ ನಮ್ಮ ಆರೋಗ್ಯ ಅಂತ ಜಗಳಾಡು ಮುದ್ದು ಬಂಗಾರಿ ಸಸಿ ಚಲೋ ಇಲ್ಲ ಅಂತ. ನೀ ಅಂತ ಮಗ ನಡ್ದಿ ಮಗಳು ಚಲೋ ನೋಡ್ಕೊಳಕತ್ತಿಲ್ಲ ಅಂತ ಜಗಳಾಡು ಹಂಗ್ ಮಾಡಲ್ಲ ಹೇಮ ಹಂಗ್ ಮಾಡಬೇಡ ನನ್ನ ಮಗಳಿಗೆ ಚಂದ ನೋಡ್ತಾರ ಆಕಿನ ಮಗಳಿಗೆ ಚಂದ ನೋಡ್ಕೊರ ಅಪ್ಪ ಏಂತಿ ಬಂದ್ಮ್ಯಾಗ ಸುದ್ದಕ್ಕನ ಬ್ಯಾಕ್ ಕವರ್ ಹಾಕ್ಸೋಣ ನೋಡ್ರಿ ಅದಕ್ಕೆ ಎಷ್ಟು 990 ಅವನೇ ಹೇಳ್ತಾನ 991 1000 ರೂಪಾಯಿ ಅಂತ ನೋಡ್ರಿ ಅದು ಇದ್ರದ್ದು ಐತಲ್ಲ 70 1000 ರೂಪಾಯಿಗೆ ಒಂದು ಬ್ಯಾಕ್ ಕವರ್ ಅಂತ ಕೊಡು ಹೆಂಗ 1000 ನೀನು ಸ್ಮೈಲ್ ನೋಡ್ರಿ ಒಂದು ಸ್ಮೈಲ್ ನೀ ಹೆಂಗ ಖುಷಿಯಾಗಿರ್ತಿ ಅಂದ್ರೆ ಗೋವಾ ಒಳಗ ಮನಿ ಮಾಡಿ ಇಲ್ಲೇ ಇರಿಸ್ತೀನಿ ನನಗೆ ಚಂತನ ಹಿಂಗ ಆಡಕ್ ಕೈ ಬಿಟ್ಟೆ ಅಂದ್ರ ನಮಗ ಗೋವಾ ಒಳಗ ಸೆಟ್ ಮಾಡಿಸ್ತೀನಿ ನಿನಗೆ ಅದು ಎತ್ತು ಬಂದೈತೆ ಅಲ್ಲಿ ಆಕಳ ಕರ್ಕೊಂಬಂದಾರ ಎಷ್ಟು ನಾಯಿ ಬೊಗಳಾಕತ್ತಾವ ನೋಡ್ರಿ ನೋಡ್ರಿ ಅದು ಒಂದು ಸಲುವಾಗಿ ಇದೆಲ್ಲ ನಾಯಿ ಬೊಗಳಾಕತ್ತಾವ ಇವ ನೋಡ್ರಿ ಹೆಂಗ್ ನೋಡ್ತಾವ ಓ ವೇ ಅಲ್ಲಿ ನೋಡ್ಲಿ ಮಗನಿ ಹೆಂಗ್ ಬೊಗಳಾಕತ್ತಾವ ನೋಡಿ ನಾಯಿಗಳು ನೋಡು ಹೆಂಗ್ ಮಾಡಾಕತ್ತಾವ ಅದಕ್ಕೆ ನೋಡ್ಲಿ ಮನಿ ಓದ್ತಲ್ಲಿಗ ಕಾಗಿ ಬಂದಿತ್ತಿಲ್ಲಿ ಯವ್ವ ಹಿಂಗ ನಾವ್ ಅಲ್ಲಿವ ಅಂದ್ರ ಅಲ್ಲಪ್ಪನ ಹಿಂಗಂದ್ರ ಇಲ್ಲಿ ನೋಡಿ ಇಬ್ರು ಹೋಗ್ಯಾರ ಅಲ್ಲಿ ಅಲ್ಲಿ ಒಬ್ಬ ಅಲ್ಲಿ ಬೋಟ್ ಐತ್ ನೋಡ್ರಿ ಅದು ಎಳ್ಕೊಂಡ್ ಹೊಂಟೈತ್ ಅದಕ್ಕ मजा आ रहा रहेगा व्यू कितना अच्छा आता है तू फोन लेके जा और कार्ड पूरा ನೆಕ್ಸ್ಟ್ ಅಲ್ಲಿಗೆ ನೆಕ್ಸ್ಟ್ ಅಲ್ಲೇ ಅಂತ ಈಗ ಇವ್ರಿಬ್ರು ಹೋಗ್ತಾರಂತಪ್ಪ ನಾವ್ ಹೋಗಲ್ಲ ನಾ ಮತ್ತ ಇವ ಹೊಂಟಿರಿ ಅಬ್ಬಬ್ಬ ಈಗ ಮರ್ಯಾದಿ ಇವ ಹೊಂಟಿರಿ ಅಂತ ಇವ್ರು ಹೊಂಟಿರಿ ನಾ ಮತ್ತ ನಮ್ಮವರು ಹಾ ನಮ್ಮವ್ರು ನಮ್ಮವ್ರು ಹೊಂಟಿರಿ ನಿಮ್ಮವ್ರು ಹಿಂಗ ಇರ್ತಾರೆ ನಿಮ್ಮವ್ರು ಏನ್ರಿ ನಿಮ್ಮವ್ರ ಅವ್ರವ್ರ
ಸ್ಟಾರ್ಟ್ ಆಯ್ತು. ಹೊಳ್ಳಿ ವಾಪಸ್ ಯಾಕೆ ಕರ್ಕೊಂಡ್ ಹೊಂಟಾರನ? ಅವ್ರು ಹೆಂಗ್ ಜೋತ್ ಬಿದ್ದಾರ ನೋಡಿ. ನೋಡ್ರಿ ಎಷ್ಟು ದೂರ ಅದಾರ ಅಂದ್ರ ಅವ್ರು ಅಷ್ಟು ದೂರ ಅದಾರ ನೋಡ್ರಿ. ಈಗ ಆರೋಗ ಪೋಸ್ ಕೊಡ ಅಂತೀನಿ, ಹೆಂಗ್ ಕೊಡ್ತಾನ ನೋಡ್ರಿ. ಆರು ಫೋಟೋ ತೆಗಿತೀನಿ. ಪೋಸ್ ಕೊಡು ಪಟ್ಟಾಗ ಪೋಸ್ ಕೊಡು. ಅದಾವ ಚಾವಿ ಅದಾವ. ಇನ್ನ ಟೇಬಲ್ ನಮ್ದೇ ಅದಾವ. ಇಲ್ಲ ಒಟ್ಟು ಅಯ್ಯಪ್ಪು ಕಾಗಿ ಮದ್ವೆ ಆಗದೈತಿ ನೋಡ್ರಿ ಅಲ್ಲಿ. ಆಯ್ತಾನ? ತಾಳೆ ಕಟ್ಟಿದ್ರ ನೋಡಿದಿ? ತಾಳೆ ಕಟ್ಟೋದು ಅಂತ ಒಳ್ಳೆ ಜೋಡಿ. ದೇವ್ರು ಒಳ್ಳೇದು ಮಾಡಲಿ ಅವ್ರಿಗೆ. ಮಸ್ತ್ ಐತಿ. ಫೋಟೋ ಶೂಟ್ ಮಾಡ್ಸ್ಯಾರ. ಇಲ್ಲಿ ಹೆಂಗಂದ್ರೆ ಸಿಂಪಲ್ ಒಳಗೆ ಮಾಡ್ತಾರೆ ಮದುವೆ. ಬೇಕಾದವ್ರಿಗೆ ಅಷ್ಟೇ ಕರ್ಸ್ಕೋತಾರ. ನೋಡೋರಿಗೆ ಗ್ರ್ಯಾಂಡ್ ಅನಿಸ್ಬೇಕು. ಈ ಕಡೆ ಗ್ರ್ಯಾಂಡ್ ಅನಿಸಿರುತ್ತೆ, ಈ ಕಡೆ ಜಾಸ್ತಿ ರೊಕ್ಕನೂ ಖರ್ಚಾಗಿರಲ್ಲ. ಎಲ್ಲ ಆಲ್ ಇನ್ ಒನ್ ಚೀಪ್ ಆ್ಯಂಡ್ ಬೆಸ್ಟ್ ಅನ್ಬೋದು ಇಲ್ಲಿ. ಹಾಂ, ಬೇಕಾದವ್ರಿಗೆ ಅಷ್ಟೇ ಕರೀತಾರ. ಫ್ರೆಂಡ್ಸ್ ಫ್ಯಾಮಿಲಿ ಅಷ್ಟೇ. ಊಟ ಏನು ಹಾಕ್ಯಾರ ಅಲ್ಲಿ ನೋಡ್ರಿ. ಹೋಗುಮು. ಕರೀಲಿಲ್ಲ ಅಂದ್ರೆ ಹೋಗುಮ್ ನಡಿ. ನಾವು ಕರ್ದಲ್ಲಿ ಯಾವಾಗ ಹೋಗಿರ್ಬೇಕು ಅವ ಮದುವೆಗೆ. ಬೇರೆ ಮದುವೆಗೆ ಹೋಗೋಗೆ ತಿಂದು ಬಂದಿರ್ತೀವಿ. ಏನೋ ಅವ್ರ ಫ್ಯಾಮಿಲಿ ಎಂಜಾಯ್ ಮಾಡಕತ್ತಾರ ಅವರು. ಹಿಂಗೆ ಸಂಬಂಧಿಕರು ಅದು ಇದು ಅಂತ ಹಚ್ಚಿ ಇದು ಮಾಡಕತ್ತಾರ ಅವ್ರು. ಮಜಾ ಮಾಡಕತ್ತಾರ ಮಸ್ತ್. ಇರಲಿ, ನಾವು ಈ ಸದ್ದ ನೆಕ್ಸ್ಟ್ ಅದ್ರೊಳಗೆ ಹೋಗ್ಬೇಕನ್ನಾಗತ್ತೀವಿ. ಬರ್ರಿ ಹೋಗಮ್. ನೋಡಿರಿ, ಒಂದೆರಡು ತಿಂಗಳು ವೆಡ್ಡಿಂಗ್ ಶೂಟ್ ಸಮುದ್ರದೊಳಗೆ. ಸಿಂಪಲಾಗಿ ಬೆಸ್ಟ್ ಆಗುತ್ತೆ ಇಲ್ಲಿ ಮದುವೆ. ಈಗ ನೆಕ್ಸ್ಟ್ ಪ್ಯಾರಾಶೂಟ್ ಕಡೆ ಹೊಂಟು. ಏನು ಮಾಡಕತ್ತಾನ? भाभी रुक में फोटो काटती तुम्हारा तीनों का. बीच वाली ಎಲ್ಲಿ ಇಲ್ಲಿ ನೋಡ. ಶೂಟ್ ಮುಗಿಸ್ಕೊಂಡು ಈಗ ಆದ್ರೂ ಕತ್ಲಾತ. ಏನು ಕಟ್ಟ? ಏನು ಕಟ್ಟ? ನೀವು ಹಾಕ್ತೀರಾ? ಗೌರ್ಮೆಂಟ್ ಆಂಟಿ ಮೇಲೆ ಅದೇಕಿದ್ದಾರೆ. ಹಾಂ, ಬಿಜಾಪುರ್ ಕನ್ನ ಮುದ್ದೆ ಬೇಳ ಮಾಲೂಮ್. ಹಾಂ ಯಾಯ ಹಮಾರೆ ಆಯ. ಹಾಂ ಗೈಸ್, ನಾವಿಲ್ಲಿ ಬೀಚ್ ಒಳಗೆ ಇದು ಮಾಡ್ಬೇಕಂತ ಮಾಡಿದ್ವಿ. ಅದು ಪ್ಯಾರಾಶೂಟ್ದು. ಬಟ್ ಅವು ಎಲ್ಲ ಬೀಚ್ ಒಳಗೆ ಇರುತ್ತಾ. ನೆಕ್ಸ್ಟ್ ಟೈಮ್ ಹೋಗುಮಂತಂದ್ರಿ ಇವರಿಬ್ರು. ಯಾಕಂದ್ರೆ ಕತ್ಲಾಗ್ಬಿಟ್ಟೈತಿ. ಭಾಳ ಕತ್ಲಾಗಿರಲಿಲ್ಲ ಅಂದ್ರೆ ವ್ಯೂನು ಚಲೋ ಕಾಣಿಸ್ತಿತ್ತು. ಮತ್ತು ಇನ್ನು ಓಕೆ, ಒಬ್ರಿಗೆ 1500 ಅಂತ. ಇಬ್ಬರು ಕಪಲ್ಸ್ ಹೋಗ್ಬೇಕಂದ್ರೆ ಗಾಳಿ ಒಂದು ಸ್ವಲ್ಪ ಜಾಸ್ತಿ ಇರ್ಬೇಕಂತ ಅಷ್ಟೇ ಕರ್ಕೊಂಡು ಹೋಗ್ತಾರಂತ. ನೆಕ್ಸ್ಟ್ ಟೈಮ್ ಹೋಗೋಮು ಬೇರೆ ಬೀಚ್ ಒಳಗೆ ಹೋಗುಮಂತಂದ್ರು. ಅದಕ್ಕೆ ವಾಪಸ್ ಈಗ ಎಲ್ಲ ಮುಗಿಸ್ಕೊಂಡು ಮನೆಗೆ ಹೊಂಟೀವಿ. ಆರೋ ಇಲ್ಲಿದ್ರಾಗ ಖಾಲಿ ಗಾಡಿ ಎಳ್ಕೊಂಡು ಹೋಗೋಕ್ಕೆ ಇಷ್ಟು ಇದು ಆಗತೈತೆ. ಮಣ್ಣು ಸಿಕ್ಕೊಳಕತೈತೆ. ಅದು ಬರೀ ಕಾಗಿ ಸೌಂಡು. ಊರ ಕಡೆ ಕೋಗಿಲೆ ಸೌಂಡ್ ಅಂದ್ರೆ ಇಲ್ಲಿ ಕಾಗಿ ಸೌಂಡು. ಕರ್ರ ಕುರ್ರ ಅಂತ. ಗೈಸ್, ಈಗ ಜಸ್ಟ್ ಮನೆಗೆ ಬಂದೀವಿ. ಯಾರೋ ಒಟ್ಟ ಕಲ್ಪೇಶನ್ ಕಡೆ ಹೋಗಲ್ಲ. ಯಾರ ಕಡೆ ಹೋದ್ರು ಇವ ಏನಂತಾನ ಕಲ್ಪೇಶ, ನಾ ವಿಡಿಯೋ ಒಳಗೆ ಕಂಡೇ ಇಲ್ಲಲ್ಲ ಅಂತಾನ. ಹಿಂಗೆ ತೋರ್ಸಾಕತ್ರ ಮಾರಿ ಮುಚ್ಕೋತಾನೆ. ನಾನು ಇನ್ನೇ ವಿಡಿಯೋ ಒಳಗೆ ಜಾಸ್ತಿ ಕಂಡಿಲ್ಲ, 2 ಸಲ ಅಷ್ಟೇ ಕಂಡೀನಿ ಅಂತಾನ. ಈಗ ಹಿಂಗೆ ಮಾರಿ ಮುಚ್ಕೊಂಡು ನೋಡ್ತಾನ. ಇವತ್ತು ಫೈನಲ್ ಮ್ಯಾಚ್ ಐತಿ RCB ವರ್ಸಸ್ ಲೇಡೀಸ್ ಡೆಲ್ಲಿದು. ಅದನ್ನು ನೋಡಾಕತ್ತೀವಿ, ಯಾರು ವಿನ್ ಆಗ್ತಾರ ಅಂತ. ಅದೊಂದು ಸ್ವಲ್ಪ ಎಕ್ಸೈಟ್ಮೆಂಟ್ ಆಗೈತಿ, ಯಾರು ನೋಡ್ತಾರೆ ಅದಕ್ಕೆ ಮ್ಯಾಚ್ ನೋಡ್ಕೊತೀವಿ. ಇವ ಏನೋ ಹೇಳ್ಬೇಕಂದೆ, ಜಾಸ್ತಿ ನಿಂದ್ರಲ್ಲ ಅವ ಕ್ಯಾಮ್ರಾ ಮುಂದೆ. ಆರೋ ಮ್ಯಾಚ್ ಹಚ್ಚಾಕತ್ತಾನ. ಯಾವ್ದು ಹಚ್ಚಂತೀನಿ ಅದನ್ನು ಹಚ್ಚಾಕತ್ತಾನ. ಅದು ಹೊಡೆದಿರ್ತಾನೆ TV. ಬರಬೇಡ, ನಾ ಕರೆದಿಲ್ಲ ಆಟ ಆಡೋ ಕರೆದಿಲ್ಲ. ಆಗಳೇ ಮನೆಗೆ ಬಂದ್ವಿ. ಬಂದು ಚಾಗಿ ಕುಡಿದ್ವಿ. ನಮ್ಮ ಸಬ್ಸ್ಕ್ರೈಬರ್ ಬಂದಿದ್ರು. ಇಲ್ಲೇ ಐತಂತ ಮನೆ. ಹೇಮಾಗ ನೋಡಿ ಕಂಡು ಹಿಡ್ದಾರ ಅವ್ರು ಮನೆ ಇಲ್ಲೇ ಐತಂತ ಬಂದಿದ್ರು. ಹೇಮ ಈಗ
ಮೀನ ಸಾರು ಮಾಡಕತ್ತ. ಮೀನ ಸಾರು ಮುಗೀತು ನೋಡಿ. ರೆಸಿಪಿ ಶೇರ್ ಮಾಡಲಿಲ್ಲ ನಾನು ನಿಮಗೆ. ಬಾಂಗ್ಡಾ ಮೀನಾ ಇದು? ಬಾಂಗ್ಡಾ ಮೀನ ನೋಡ್ರಿ. ಏನೇನೇ ಹಾಕಿದ್ಲು, ಉಳ್ಳಾಗಡ್ಡಿ, ಟಮಾಟಿ, ಕೊಬ್ಬರಿ, ಮಸ್ತ್ ಮಾಡ್ತಾಳೆ. ಪುಣ್ಯ ಮಾಡ್ಯಾನ ಬಿಡವ ನಿನ್ನ ಗಂಡ, ನಿನ್ನ ಕೈಯಿಂದ ಊಟ ಮಾಡಕ್ಕೆ. ಅದಕ್ಕೆ ಅರಿಶಿನ ಪುಡಿ ಮತ್ತೇನೇನೋ ಹಾಕ್ತೇನೆ ಹಾಕಿ ಫ್ರೈ ಮಾಡಕ್ಕನಿದು. ಹಾಂ ಹಾಂ, ಫ್ರೈಗಾರ ರೆಸಿಪಿ ಫ್ರೈ ಏನೇನು ಹಾಕ್ತಿ ಅಂತ. ಅರಿಶಿನ ಪುಡಿ, ಖಾರ. ಹಾಂ, ಖಾರ ಹಾಕಕತ್ತಾಳ. ನಿಮ್ಗೆ ಎಷ್ಟು ಬೇಕೋ ಅಷ್ಟು ಖಾರ. ಇವು ಎಷ್ಟು ಅದಾವ ಮೀನ? 6 ಅದಾವನು? 7 ಎಂಟು ಅದಾವ. ಹಾಂ, 8 ಮೀನ ಅದಾವ. ತಲೆ ತೆಗಿ, ತಿನ್ನಲ್ಲ ನೀವು? ತಲೆನೇ ತೆಗೆದಿರಲ್ಲ, ತಿನ್ನಲ್ಲ ಅಷ್ಟೊಂದು? ಇಲ್ಲ, ಇಷ್ಟ ತಿಂತೀರಿ ನಾವು. ನೀವು ತಲೆ ಪೂರಾ ತಿಂತೀರಿ. ನಡಿತೈತಿ. ಕಣ್ಣು ಅದು ಕಣ್ಣು ತಿನ್ಬೇಕಂತ ಅವಕುರ್ದು. ಹೌದು. ನೀವು ತಿನ್ನಲ್ಲ? ಖಾರ, ಉಪ್ಪು, ಅರಿಶಿನ ಪುಡಿ, ಮತ್ತಿದೇನು ಮಸಾಲೆ? ಗರಂ ಮಸಾಲ. ಇದು ಗರಂ ಮಸಾಲ ಮನ್ಯಾಗ ರೆಡಿ ಮಾಡಿದ್ದೇನೆ ಅಂಗಡಿಯಿಂದ ಗರಂ ಮಸಾಲೆ. ಲಿಂಬೆನ ಒಂದು ಹಾಕ್ತೀನಿ. ಲಿಂಬೆನು ನಮ್ಮ ಕೈ ಪೂರಾ ಬ್ಯಾನ್ ಆಯ್ತದ. ಬಿಡು, ಅದು ಇದು ತುಳಿ ಹತ್ತಿದ್ರ ಇದು ಆಗುತ್ತ. ನೋಡಮ್ಮ ಕೈ ತೋರ್ಸು. ಇವತ್ತು ಹೇಮಾ ನೋಡ್ರಿ ಕೈ ಕೊಯ್ಕೊಂಡ್ಬಿಟ್ಟಾಳ. ಲಿಂಬೆನು ಕೈ ತೊಳ್ಕೊ, ಪಟ್ಟಣ ಕೈ ತೊಳ್ಕೊ. ಕೈ ಇವತ್ತ ಚರ್ಚ್ಕೊಂಡ್ಬಿಟ್ಟಾಳ. ಇಷ್ಟು ಉದ್ದ ಕೊಯ್ದು ಬಿಟ್ಟೈತಿ. ಬೀಜ ಬಿದ್ದು, ಬೀಜ ತೆಗಿಬೇಕಿತ್ತು ಫಸ್ಟಿಗೆ. ಎಷ್ಟೊಂದು ಪೂರ ಹಿಂಡ್ಲಿ? ಅದು ಸ್ವಲ್ಪ ಖಾರ ಇಲ್ಲ ಲಿಂಬೆನ ಹತ್ತಿದ್ರೆ ಉರಿತೈತಿ. ನೋಡಮ್ಮ, ತೋರ್ಸ್, ಕೈ ತೋರ್ಸಿಲ್ಲಿ ನೋಡಿ ಹೆಂಗ್ ಹರ್ಕೊಂಡಾಳಬ್ಬ. ದೇವ್ರೇ, ಜೀವ ಜಮ್ಮನ್ನಕ್ ನನಗಂತ ನೋಡ. ಅದು ಏನೋ ಹುಡುಕ್ಯಾಡಕ್ ಹೋಗ್ಯಾಳ, ಅಲ್ಲಿ ಹೋಗ್ಯಾಳ, ಹಚ್ಕೊಂಡ್ಬಿಟ್ಟಾಳ ಅದ ಡೆಬ್ಬಿದು. ಹೌದು, ಬರುವಾಗಾರ ತಗೊಂಡ್ಬರ್ಲಿಲ್ಲ. ಗಾಡ್ಯಾಗ ಐತಿ, ನನಗೂ ನೆನಪಾಗೋಲ್ತ. ಗಡ್ಯಾಗ ಐತಿ ಮತ್ ನೀನ ಹೇಳ್ಬೇಕಿಲ್ಲ ಬರುವಾಗಾರ. ಸಾಂಬಾರ್ ಕುದಿಯಾತೈತಿ ನೋಡ್ರಿ. ಅದೇ ನಾನೇ ಮಿಕ್ಸ್ ಮಾಡ್ತೀನಿ, ಇಲ್ಲಾಂದ್ರೆ ಆಕಿನ ಕೈ ಒಂದು ಪೂರಾ ಲಿಂಬೆ ಹಿಂಡಾಕತ್ತಾಳ ಅಷ್ಟೆ. ನೋಡ್ರಿ, ಯಾರ್ಯಾವಾಗ ಲಿಂಬೆ ಟ್ರೈ ಮಾಡಾಕತ್ತೀವಿ ಹೆಂಗ್ ಮಾಡ್ತಾನೆ ಗೊತ್ತೇನೆ. ಹತ್ತಿಲ್ಲ ಅವನಿಗೆ. ತಿಂತೀನ ಇನ್ನೂ ತಿಂತೀನಿ. ಈ ಕಡೆ ಖಾರ, ಅರಿಶಿನ ಪುಡಿ, ಉಪ್ಪ, ಮತ್ತೆ ಲಿಂಬೆನು ಮಾಡಿಲ್ಲ ಎಲ್ಲ. ಏನ್ ಮಾಡಿದ್ಲು ಎಲ್ಲ ಇದು ಹತ್ತೈತಿ. ಇದಕ್ಕೆ ಈ ಕಡೆ ಏನಿದು ರವಾ ಮತ್ತು ಕಾರ್ನ್ಫ್ಲವರ್. ಕಾರ್ನ್ಫ್ಲವರ್ ರವಾ ಏನದು? ಕಾರ್ನ್ಫ್ಲವರ್ ಹಿಟ್ಟು. ಯಾವ ಹಿಟ್ಟು ಗೊತ್ತು ನಮಗೂ. ಕಾರ್ನ್ ಮತ್ಲಬ್ ಮೆಕ್ಕೆಜೋಳ. ಮೆಕ್ಕೆಜೋಳ ಅಂದ್ರೆ ಮೆಕ್ಕೆಜೋಳ ಹಿಟ್ಟು ಮತ್ತೆ ರವಾ, ಸಣ್ಣ ರವಾ, ಬಾಂಬೆ ರವಾ. ತಗೊಂಡು ಇದಕ್ಕ ಹಚ್ಚಿ ಫ್ರೈ. ತವಾ ಫ್ರೈ ಮಾಡ್ತಾಳಂತ. ಎಲ್ಲಿ ತವಾ? ಇದು ಇದೇ ಅಲ್ಲ, ಅದಲ್ಲ ಇದು ಸಾಂಬಾರ್. ಇದು ಅದ್ರೊಳಗೆ ಅದ ಮೀನಾ ಈಗ. ಫ್ರೈ ಒಂದಿಷ್ಟು ಮಾಡ್ಯಾಳ. ಇಷ್ಟು ಫ್ರೈ ಏನೀಗ? ಇಲ್ಲಿ ಏನು ಕಿತ್ನಾ? ಎಷ್ಟಿದು ಮೀನಾ? ಎಷ್ಟು ತಂದಿ ಮೀನಾ? 100 का 13 कुछ दिया उन लोग. 13 ಅಂದ್ರೆ 1 ಕಿಲೋ ಮೇಲೆ. ಏನು ಎಷ್ಟು ಚೀಪ್ ಐತಾವ ಮೀನಾ ಇಲ್ಲಿ. 200 का. ಅದೇ ಬೆಂಗಳೂರಾಗ ತೊಗೊಂಡ್ರೆ ಒಂದು ಮಿನಿಮಮ್ ಒಂದು 400 ರೂಪಾಯಿ ಯಾರು ಆಗ್ತಿತ್ತು. ಇಷ್ಟು ಕಾಸ್ಟ್ಲಿ ಅಲ್ಲಿ. ಇಲ್ಲೇ ಸಿಗ್ತಾವಲ್ಲ. ಯಾವ್ದು ಎಲ್ಲಿ ಸಿಗುತ್ತೆ ಅದಕ್ಕೆ ಬೆಲೆ ಇರಲ್ಲ. ಅದಕ್ಕೆ ಯಾವತ್ತು ಬೇರೆ ಜಾಗದಾಗೆ ಬೆಲೆ ಇರುತ್ತೆ. ಅದರ ಒರಿಜಿನಲ್ ಬೆಲೆ ಬೇರೆ ಜಾಗದಾಗ ಇರುತ್ತೆ. ಈ ಡೈರೆಕ್ಟ್ ತವ ಮೇಲೆನಾ ಎಣ್ಣೆ ತವಾಕ? ಆಮೇಲೆ ಹಾಕೊಂಡು ಎಣ್ಣೆ ಹಾಕೊಂಡು ಅದು ಗರಂ ಬಿ ನೈ ಬಿಸಿನೂ ಆಗಿಲ್ಲ ಅದು. ನೀರು ಮಾಡ್ಬಾ ಇಲ್ಲಿ. ಏಯ್ ಹೇಳ್ಬೇಕು, ಕೆಡಿಸಿಡ್ಸಿದ್ರಿ ಅಂದ್ರೆ ಮತ್ತೆ ಆಮೇಲೆ ಅಷ್ಟು ಮಾಡ್ತಾಳೆ ಕೆಡಿಸಿರ್ತಾಳೆ ಏನು.
ಏನು ಮಾಡಕ್ಕೆ ಬರ್ತ ನಾ ಹೇಳೋದಲ್ಲೇ ನಿಮ್ಗೆ ಗೊತ್ತು. ಹೇಮಾ ಮನಿ ನೋಡ್ರಿ ಎಷ್ಟು ಚಂದ ಇಟ್ಕೊಂಡು. ಮ್ಯಾನೇಜರ್ ಹೇಮಾ. ಹೋಮ್ ಟೂರ್ ಬೇಕಂದ್ರೆ ಹೇಳ್ರಿ, ಹೋಮ್ ಟೂರ್ ಹೇಮಾಂದು ಹೇಮಾಸ್ ಕಿಚನ್, ಹೇಮಾಸ್ ಹೋಮ್. ಬಂಗ್ಲಾ ಮನಿನೇ. ಇದು ನೋಡ್ರಿ ಈ ಥರ ಫಸ್ಟ್ ಟೈಮ್ ನೋಡಕತ್ತೀನಿ ನಾನು. ಹಂಚು ಬಿಸಿ ಆಗಲಾರ್ದೇ ಮೀನಾ ರವೆ ಒಳಗೆ ಹಾಕಿ ಎಣ್ಣೆನೂ ಹಾಕಲಾರ್ದ ಈಗಿನ ಮೇಲೆ. ನಾ ಹೇಳಕತ್ತೀನಿ ಅಂತ ಏನಾರ ಮಾಡಿ ಕೆಡಿಸ್ಬೇಡವ. ನಿನ್ನ ರೆಸಿಪಿ ನೀ ಮಾಡು. ಅದು ಹೇಳಕತ್ತೀನಿ ನಾನು, ಈ ಥರನೂ ಮಾಡ್ಬೋದು ಅಂತ ಹೇಳಕತ್ತೀನಿ ನಾನು ಅಷ್ಟೇ. ಸುಮ್ಮರು ಏನು ಊರು ಸುಮ್ಮರು ಅಂದ್ರೆ ನೋಡಿ ಇಲ್ಲಿ ಸ್ಮೈಲ್ ಮಾಡಕತ್ತಿದ್ದ ವಿಡಿಯೋ ದೊಡ್ಡ. ಅವನಿಗೆ ನಾಳೆ ಐತೆ ತಡಿ, ಅವನಿಗೆ ಕೈ ಕಾಲು ಕಟ್ಟಿ ತೋರಿಸ್ತ. ಅವನಿಗೆ ಇಂಟರ್ವ್ಯೂ ತಗೋತ್ನ ಒಂದು. ಟೈಟಲ್ ಏನು ಹೇಳಿದ್ವಲ್ಲ ಒಂದು ಟೈಟಲ್ ಅದೇಮ್ಮ ಟೈಟಲ್ ಏನು ಹೇಳಿದ್ವಲ್ಲ ಒಂದು ಕಲ್ಪೇಶಿಂದ. ಹಾಂ, ಏಕ್ ಮಜ್ನು ಕಿ ಕಹಾನಿ ಅಂತ ಕಲ್ಪೇಶಿಂದ ಇಂಟರ್ವ್ಯೂ ತಗೋತೀನಿ ನಾಳೆ. ಹೆಂಗಿತ್ತು ಅವ್ನು ಮುಂಚೆ ಲೈಫು ನೀವು ನಂಬಲ್ಲ. ಮೊದಲು ಹೆಂಗಿದ್ದ ಅಂದ್ರೆ ನಾನು ಲಾಸ್ಟ್ ಟೈಮ್ ಬಂದಾಗ ನಾನು ಇಷ್ಟು ಕಾಡಿಸ್ತಿದ್ದವ, ಭಾಳ ಕಾಡಿಸ್ತಿದ್ದ. ಏನರ ಒಂದು ಕೇಳಿದ್ರು 10 ಸಲ ಹೇಳಿ ಅಷ್ಟು ಒಮ್ಮೆಲೆ ಆಗ್ತೇನ ಏನಾಗ್ತದ. ಹಾಂ, ದಾಲ್ ಚೋಡ್ ಫಿರ್ ಕ್ಯೂ ದಾಲ್ ಆಗತ್ತ ಹಾಕವ ಆಗುತ್ತವ. ಹೌದಾ ಫ್ರೆಂಡ್ ನೋಡ್ರಿ ಹಿಂಗಯ್ಯೋ ಬಾಂಗಡೆ ಅಲ್ಲ ದೀಪ ಇವು. ಇನ್ನೊಂದು 2 ಉಳ್ದ, ಒಂದು 2 ಹಾಕ್ಬೇಕು. ಆರೋಗಿ ಹುಡ್ಕ್ಯಾಡಕತ್ತೀನಿ ಎಲ್ಲದನಂತ. ಏನು ಲೇ ಅದು ಹುಡ್ಕ್ಯಾಡಕತ್ತೀನಿ ನಾನು ಎಲ್ಲಿ ಹೋಗ್ಯಾನಂತ. ಇನ್ನೊಂದು ಸ್ವಲ್ಪ ಒಳಗೆ ಸಣ್ಣ ಆಗಿತ್ತು ನಾನು. ಹೊರಗೆ ಬಾ ಜಲ್ದಿ ಹೊರಗೆ ಬಾ. ಏನು ಹೊಂಟೈತಿ ಇಲ್ಲಿ ವಿಮಾನ ಸೌಂಡ್ ಬಂದಂಗೆ ಬರ್ತದೆ. ಟ್ರೈನ ವಿಮಾನ ಅದು ವಿಮಾನ ಸೌಂಡ್ ಹೆಂಗೆ ಬರುತ್ತೆ ಇಲ್ಲಿ ಮನ್ಯಾಗೆ ಬರುತ್ತೆ ಎಲ್ಲ ಸೌಂಡ್. ಅಯ್ಯೋ ಪಾರಿವಾಳ ಸತ್ತೈತೆ ನೋಡಿ ಪಾಪ, ಹೆಂಗೆ ಸತ್ತೈತನ. ಇವರಿಬ್ರು ವಾಕಿಂಗ್ ಬಂದಾರ. ಹೇಮಾಗ ನೋಡಿ ಅನಿಸ್ತದ. छोड़ अभी बहुत दिन जीने का है उसको, इना ಭಾಳ ದಿನ ಬದುಕಬೇಕು. ನಿನ್ನೆ ಪ್ರೇಮು ತಳ ಮಕ್ಕೊಂದಾನ, ಏನು ಕಾಟ ಮ್ಯಾಗ ಮಕ್ಕೊಂದಾಳ. ಕಾಟ ಮ್ಯಾಗೆ ಪ್ರೇಮು ಇಲ್ಲಿ ಮಕ್ಕೊಂದಾನ. ಬಿದ್ದಿಗಿದ್ದೇವೋ ಅಲ್ಲೇ ಚಪ್ಪಟ್ ಹಾಕಿನ. ಸಂಜಿಗೆ ಬರ್ತಿಲ್ಲ ಯಾರಿಗಾದ್ರೆ. ನನಗೂ ಜೀವದ ಮೇಲೆ ಭಯ ಆಯ್ತವ. ಮ್ಯಾಲೆ ಬಿದ್ದಿಗಿದ್ಲ ಅಂದ್ರೆ ನೀ ಬಿದ್ದರೆ ಏನಾಗಲ್ಲಿನ ಚಪ್ಪುಟ್ ಆಗಲ್ಲ. ನಾನು ಎನ್ಕಿನ ದಪ್ಪಕ್ಕಿ ಅದ. ಇಬ್ಬರೊಳಗೆ ಯಾರು ದಪ್ಪದಾರ ಅಂತ ಇಲ್ಲಿ ಗೊತ್ತಾಗುತ್ತೆ ನೋಡಿ. ಕಮೆಂಟ್ ಮಾಡ್ತಾರೆ ದೀಪಾ ದಪ್ಪದಾಳ ಹೇಮಾ ದಪ್ಪದಾಳ ಅಂತ. ಎಲ್ಲದ ಬಾಳೆಹಣ್ಣು? ಓ ಹಸಿ ಬಾಳೆಹಣ್ಣು. ಹಿಂಗೆ ಮಾಡಿದಂದ್ರೆ ಕಳು ಮಾಡಾಕತ್ತಾರೆ ಇವ್ರು ಅಂತ ನಿಂತಾರೆ. ಟೈಮ್ ನೋಡಿದ್ರೆ 11:30 ಆಗೈತಿ. ಏನು 11 ಆಗೈತಿ? 11:10 ಆಗೈತಿ. ಹೇಮಾಂದು ಕೈ ಕಡ್ದ್ಬಿಟ್ಟಾನ ಆರವ. ಭಾಳ ಬ್ಲಡ್ ಹೋಗೈತೆ ತಗೊಳ್ಳೆ, ಅದಕ್ಕೆ ಬ್ಯಾಂಡೇಜ್ ಹಚ್ಚಾಕತ್ತಾಳ. ನೀವು ನೋಡ ತಳಗ ಹೋಗಿದೆಯಲ್ಲ ಅದನ್ನ ನೋಡಕತ್ತಾನ. ಅದು ಸ್ಟಿಕ್ಕಿ ಇರಲ್ಲ, ಅದು ಇರುತ್ತೆ ಬಾಜುದು.